ಕಳೆದ ಒಂದು ವಾರದಿಂದ ಮಡಿಕೇರಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಎಲ್ಲ ಜಲಪಾತಗಳು ತುಂಬಿ ಹರಿತಿರುವಂಥದ್ದು. ನಾವೀಗ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಅಬ್ಬಿ ಜಲಪಾತದಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ವಾರದ ಹಿಂದೆ ಜಲಪಾತದಲ್ಲಿ ನೀರೇ ಇರಲಿಲ್ಲ, ಅಲ್ಪ ಸ್ವಲ್ಪ ನೀರಿತ್ತು. ಈಗ ಸಂಪೂರ್ಣವಾಗಿ ತುಂಬಿ ಹರಿಯುತ್ತಿರುವಂಥದ್ದು. ಒಂದೇ ವಾರದ ಮಳೆಗೆ ಈ ರೀತಿ ಒಂದು ಜಲಪಾತ ನೀರು ಬರ್ತಿರುವಂಥದ್ದು. ಸಾವಿರಾರು ಪ್ರವಾಸಿಗರು ಈಗ ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಯಾಕೆಂದರೆ ಧಾರಾಕಾರ ಮಳೆ ಇತ್ತು. ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ ಮಡಿಕೇರಿಯಲ್ಲಿ. ಆದ್ದರಿಂದ ಹೆಚ್ಚಿನ ಪ್ರವಾಸಿಗರು ಬಂದು ಈ ಜಲಪಾತವನ್ನು ನೋಡಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ಇನ್ನು ಮತ್ತಷ್ಟು ಮಳೆ ಹೆಚ್ಚಾದಾಗ ಇಲ್ಲಿ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಮಳೆ ಗಾಳಿ ಇರುತ್ತೆ. ಆದ್ದರಿಂದ ಈ ಮಳೆ ಬಿಡುವು ಕೊಟ್ಟಾಗ ಪ್ರವಾಸಿಗರು ಹೆಚ್ಚಾಗಿ ಬರುವಂಥದ್ದು. ಸಾವಿರಾರು ಪ್ರವಾಸಿಗರು ಬರ್ತಾ ಇದ್ದಾರೆ. ಯಾಕೆಂದರೆ ಮಡಿಕೇರಿಗೆ ಬರುವಂಥ ಪ್ರತಿಯೊಬ್ಬ ಪ್ರವಾಸಿಗರು ಈ ಅಬ್ಬಿ ಜಲಪಾತಕ್ಕೆ ಬಂದು ನೋಡಿ ಹೋಗುವಂಥದ್ದು. ಇದು ಮಡಿಕೇರಿಯಲ್ಲಿ ಹೆಚ್ಚು ಮಳೆ ಆದಾಗ ಈ ನೀರು ಹೆಚ್ಚು ಬರುತ್ತೆ. ಮಡಿಕೇರಿ ಸುಮಾರು ಒಂದು 6 ಕಿಲೋಮೀಟರ್ ದೂರದಲ್ಲಿ ಅಬ್ಬಿ ಜಲಪಾತ ಇರುವಂಥದ್ದು. ಸುಮಾರು ಒಂದು 200 ಅಡಿ ಎತ್ತರದ ನೀರು ಧುಮ್ಮುಕಿ ಅಂತ ದೃಶ್ಯವು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಡಿಕೇರಿಯಲ್ಲಿ ಏನು ನೀರು ಬೀಳುತ್ತೆ, ಮಳೆ ಬೀಳುತ್ತೆ, ಆ ಎಲ್ಲ ನೀರು ಇಲ್ಲಿಗೆ ಅಬ್ಬಿ ಜಲಪಾತಕ್ಕೆ ಬರುವಂಥದ್ದು. ಇದು ಹೋಗಿ ಹಾರಂಗಿ ಜಲಾಶಯಕ್ಕೆ ಸೇರುತ್ತೆ, ಹಾರಂಗಿ ಜಲಾಶಯದಿಂದ ಕಾವೇರಿ ನದಿಗೆ ಸೇರುತ್ತೆ. ಆದ್ದರಿಂದ ಮೊನ್ನೆ ಏನು ಮಳೆ ಜೋರಿತ್ತು, ಮತ್ತಷ್ಟು ನೀರಿತ್ತು ಇಲ್ಲಿ. ಈಗ ಸ್ವಲ್ಪ ಮಳೆ ಬಿಡು ಕೊಟ್ಟಿದ್ದರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ. ಆದರೂ ಕೂಡ ಪ್ರವಾಸಿಗರು ಸರದಿ ಸಾಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಡಿಕೇರಿಗೆ ಬರುವಂಥ ಎಲ್ಲ ಪ್ರವಾಸಿಗರು ಬಂದು ಈ ಒಂದು ಸುಂದರ ದೃಶ್ಯವನ್ನು ನೋಡಿ ಆನಂದಪಟ್ಟು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಳೆದ ಒಂದು ವಾರದಿಂದ ಮಡಿಕೇರಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಎಲ್ಲ ಜಲಪಾತಗಳು ತುಂಬಿ ಹರಿತಿರುವಂಥದ್ದು. ನಾವೀಗ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಅಬ್ಬಿ ಜಲಪಾತದಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ವಾರದ ಹಿಂದೆ ಜಲಪಾತದಲ್ಲಿ ನೀರೇ ಇರಲಿಲ್ಲ, ಅಲ್ಪ ಸ್ವಲ್ಪ ನೀರಿತ್ತು. ಈಗ ಸಂಪೂರ್ಣವಾಗಿ ತುಂಬಿ ಹರಿಯುತ್ತಿರುವಂಥದ್ದು. ಒಂದೇ ವಾರದ ಮಳೆಗೆ ಈ ರೀತಿ ಒಂದು ಜಲಪಾತ ನೀರು ಬರ್ತಿರುವಂಥದ್ದು. ಸಾವಿರಾರು ಪ್ರವಾಸಿಗರು ಈಗ ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಯಾಕೆಂದರೆ ಧಾರಾಕಾರ ಮಳೆ ಇತ್ತು. ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ ಮಡಿಕೇರಿಯಲ್ಲಿ. ಆದ್ದರಿಂದ ಹೆಚ್ಚಿನ ಪ್ರವಾಸಿಗರು ಬಂದು ಈ ಜಲಪಾತವನ್ನು ನೋಡಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ಇನ್ನು ಮತ್ತಷ್ಟು ಮಳೆ ಹೆಚ್ಚಾದಾಗ ಇಲ್ಲಿ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಮಳೆ ಗಾಳಿ ಇರುತ್ತೆ. ಆದ್ದರಿಂದ ಈ ಮಳೆ ಬಿಡುವು ಕೊಟ್ಟಾಗ ಪ್ರವಾಸಿಗರು ಹೆಚ್ಚಾಗಿ ಬರುವಂಥದ್ದು. ಸಾವಿರಾರು ಪ್ರವಾಸಿಗರು ಬರ್ತಾ ಇದ್ದಾರೆ. ಯಾಕೆಂದರೆ ಮಡಿಕೇರಿಗೆ ಬರುವಂಥ ಪ್ರತಿಯೊಬ್ಬ ಪ್ರವಾಸಿಗರು ಈ ಅಬ್ಬಿ ಜಲಪಾತಕ್ಕೆ ಬಂದು ನೋಡಿ ಹೋಗುವಂಥದ್ದು. ಇದು ಮಡಿಕೇರಿಯಲ್ಲಿ ಹೆಚ್ಚು ಮಳೆ ಆದಾಗ ಈ ನೀರು ಹೆಚ್ಚು ಬರುತ್ತೆ. ಮಡಿಕೇರಿ ಸುಮಾರು ಒಂದು 6 ಕಿಲೋಮೀಟರ್ ದೂರದಲ್ಲಿ ಅಬ್ಬಿ ಜಲಪಾತ ಇರುವಂಥದ್ದು. ಸುಮಾರು ಒಂದು 200 ಅಡಿ ಎತ್ತರದ ನೀರು ಧುಮ್ಮುಕಿ ಅಂತ ದೃಶ್ಯವು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಡಿಕೇರಿಯಲ್ಲಿ ಏನು ನೀರು ಬೀಳುತ್ತೆ, ಮಳೆ ಬೀಳುತ್ತೆ, ಆ ಎಲ್ಲ ನೀರು ಇಲ್ಲಿಗೆ ಅಬ್ಬಿ ಜಲಪಾತಕ್ಕೆ ಬರುವಂಥದ್ದು. ಇದು ಹೋಗಿ ಹಾರಂಗಿ ಜಲಾಶಯಕ್ಕೆ ಸೇರುತ್ತೆ, ಹಾರಂಗಿ ಜಲಾಶಯದಿಂದ ಕಾವೇರಿ ನದಿಗೆ ಸೇರುತ್ತೆ. ಆದ್ದರಿಂದ ಮೊನ್ನೆ ಏನು ಮಳೆ ಜೋರಿತ್ತು, ಮತ್ತಷ್ಟು ನೀರಿತ್ತು ಇಲ್ಲಿ. ಈಗ ಸ್ವಲ್ಪ ಮಳೆ ಬಿಡು ಕೊಟ್ಟಿದ್ದರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ. ಆದರೂ ಕೂಡ ಪ್ರವಾಸಿಗರು ಸರದಿ ಸಾಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಡಿಕೇರಿಗೆ ಬರುವಂಥ ಎಲ್ಲ ಪ್ರವಾಸಿಗರು ಬಂದು ಈ ಒಂದು ಸುಂದರ ದೃಶ್ಯವನ್ನು ನೋಡಿ ಆನಂದಪಟ್ಟು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಳೆದ ಒಂದು ವಾರದಿಂದ ಮಡಿಕೇರಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಎಲ್ಲ ಜಲಪಾತಗಳು ತುಂಬಿ ಹರಿತಿರುವಂಥದ್ದು. ನಾವೀಗ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಅಬ್ಬಿ ಜಲಪಾತದಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ವಾರದ ಹಿಂದೆ ಜಲಪಾತದಲ್ಲಿ ನೀರೇ ಇರಲಿಲ್ಲ, ಅಲ್ಪ ಸ್ವಲ್ಪ ನೀರಿತ್ತು. ಈಗ ಸಂಪೂರ್ಣವಾಗಿ ತುಂಬಿ ಹರಿಯುತ್ತಿರುವಂಥದ್ದು. ಒಂದೇ ವಾರದ ಮಳೆಗೆ ಈ ರೀತಿ ಒಂದು ಜಲಪಾತ ನೀರು ಬರ್ತಿರುವಂಥದ್ದು. ಸಾವಿರಾರು ಪ್ರವಾಸಿಗರು ಈಗ ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಯಾಕೆಂದರೆ ಧಾರಾಕಾರ ಮಳೆ ಇತ್ತು. ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ ಮಡಿಕೇರಿಯಲ್ಲಿ. ಆದ್ದರಿಂದ ಹೆಚ್ಚಿನ ಪ್ರವಾಸಿಗರು ಬಂದು ಈ ಜಲಪಾತವನ್ನು ನೋಡಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ಇನ್ನು ಮತ್ತಷ್ಟು ಮಳೆ ಹೆಚ್ಚಾದಾಗ ಇಲ್ಲಿ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಮಳೆ ಗಾಳಿ ಇರುತ್ತೆ. ಆದ್ದರಿಂದ ಈ ಮಳೆ ಬಿಡುವು ಕೊಟ್ಟಾಗ ಪ್ರವಾಸಿಗರು ಹೆಚ್ಚಾಗಿ ಬರುವಂಥದ್ದು. ಸಾವಿರಾರು ಪ್ರವಾಸಿಗರು ಬರ್ತಾ ಇದ್ದಾರೆ. ಯಾಕೆಂದರೆ ಮಡಿಕೇರಿಗೆ ಬರುವಂಥ ಪ್ರತಿಯೊಬ್ಬ ಪ್ರವಾಸಿಗರು ಈ ಅಬ್ಬಿ ಜಲಪಾತಕ್ಕೆ ಬಂದು ನೋಡಿ ಹೋಗುವಂಥದ್ದು. ಇದು ಮಡಿಕೇರಿಯಲ್ಲಿ ಹೆಚ್ಚು ಮಳೆ ಆದಾಗ ಈ ನೀರು ಹೆಚ್ಚು ಬರುತ್ತೆ. ಮಡಿಕೇರಿ ಸುಮಾರು ಒಂದು 6 ಕಿಲೋಮೀಟರ್ ದೂರದಲ್ಲಿ ಅಬ್ಬಿ ಜಲಪಾತ ಇರುವಂಥದ್ದು. ಸುಮಾರು ಒಂದು 200 ಅಡಿ ಎತ್ತರದ ನೀರು ಧುಮ್ಮುಕಿ ಅಂತ ದೃಶ್ಯವು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಡಿಕೇರಿಯಲ್ಲಿ ಏನು ನೀರು ಬೀಳುತ್ತೆ, ಮಳೆ ಬೀಳುತ್ತೆ, ಆ ಎಲ್ಲ ನೀರು ಇಲ್ಲಿಗೆ ಅಬ್ಬಿ ಜಲಪಾತಕ್ಕೆ ಬರುವಂಥದ್ದು. ಇದು ಹೋಗಿ ಹಾರಂಗಿ ಜಲಾಶಯಕ್ಕೆ ಸೇರುತ್ತೆ, ಹಾರಂಗಿ ಜಲಾಶಯದಿಂದ ಕಾವೇರಿ ನದಿಗೆ ಸೇರುತ್ತೆ. ಆದ್ದರಿಂದ ಮೊನ್ನೆ ಏನು ಮಳೆ ಜೋರಿತ್ತು, ಮತ್ತಷ್ಟು ನೀರಿತ್ತು ಇಲ್ಲಿ. ಈಗ ಸ್ವಲ್ಪ ಮಳೆ ಬಿಡು ಕೊಟ್ಟಿದ್ದರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ. ಆದರೂ ಕೂಡ ಪ್ರವಾಸಿಗರು ಸರದಿ ಸಾಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಡಿಕೇರಿಗೆ ಬರುವಂಥ ಎಲ್ಲ ಪ್ರವಾಸಿಗರು ಬಂದು ಈ ಒಂದು ಸುಂದರ ದೃಶ್ಯವನ್ನು ನೋಡಿ ಆನಂದಪಟ್ಟು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಳೆದ ಒಂದು ವಾರದಿಂದ ಮಡಿಕೇರಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಎಲ್ಲ ಜಲಪಾತಗಳು ತುಂಬಿ ಹರಿತಿರುವಂಥದ್ದು. ನಾವೀಗ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಅಬ್ಬಿ ಜಲಪಾತದಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ವಾರದ ಹಿಂದೆ ಜಲಪಾತದಲ್ಲಿ ನೀರೇ ಇರಲಿಲ್ಲ, ಅಲ್ಪ ಸ್ವಲ್ಪ ನೀರಿತ್ತು. ಈಗ ಸಂಪೂರ್ಣವಾಗಿ ತುಂಬಿ ಹರಿಯುತ್ತಿರುವಂಥದ್ದು. ಒಂದೇ ವಾರದ ಮಳೆಗೆ ಈ ರೀತಿ ಒಂದು ಜಲಪಾತ ನೀರು ಬರ್ತಿರುವಂಥದ್ದು. ಸಾವಿರಾರು ಪ್ರವಾಸಿಗರು ಈಗ ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಯಾಕೆಂದರೆ ಧಾರಾಕಾರ ಮಳೆ ಇತ್ತು. ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ ಮಡಿಕೇರಿಯಲ್ಲಿ. ಆದ್ದರಿಂದ ಹೆಚ್ಚಿನ ಪ್ರವಾಸಿಗರು ಬಂದು ಈ ಜಲಪಾತವನ್ನು ನೋಡಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ಇನ್ನು ಮತ್ತಷ್ಟು ಮಳೆ ಹೆಚ್ಚಾದಾಗ ಇಲ್ಲಿ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಮಳೆ ಗಾಳಿ ಇರುತ್ತೆ. ಆದ್ದರಿಂದ ಈ ಮಳೆ ಬಿಡುವು ಕೊಟ್ಟಾಗ ಪ್ರವಾಸಿಗರು ಹೆಚ್ಚಾಗಿ ಬರುವಂಥದ್ದು. ಸಾವಿರಾರು ಪ್ರವಾಸಿಗರು ಬರ್ತಾ ಇದ್ದಾರೆ. ಯಾಕೆಂದರೆ ಮಡಿಕೇರಿಗೆ ಬರುವಂಥ ಪ್ರತಿಯೊಬ್ಬ ಪ್ರವಾಸಿಗರು ಈ ಅಬ್ಬಿ ಜಲಪಾತಕ್ಕೆ ಬಂದು ನೋಡಿ ಹೋಗುವಂಥದ್ದು. ಇದು ಮಡಿಕೇರಿಯಲ್ಲಿ ಹೆಚ್ಚು ಮಳೆ ಆದಾಗ ಈ ನೀರು ಹೆಚ್ಚು ಬರುತ್ತೆ. ಮಡಿಕೇರಿ ಸುಮಾರು ಒಂದು 6 ಕಿಲೋಮೀಟರ್ ದೂರದಲ್ಲಿ ಅಬ್ಬಿ ಜಲಪಾತ ಇರುವಂಥದ್ದು.
ಸುಮಾರು ಒಂದು 200 ಅಡಿ ಎತ್ತರದ ನೀರು ಧುಮ್ಮುಕಿಂತ ದೃಶ್ಯವು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಡಿಕೇರಿಯಲ್ಲಿ ಏನು ನೀರು ಬೀಳುತ್ತೆ, ಮಳೆ ಬೀಳುತ್ತೆ, ಆ ಎಲ್ಲ ನೀರು ಇಲ್ಲಿಗೆ ಅಬ್ಬಿ ಜಲಪಾತಕ್ಕೆ ಬರುವಂಥದ್ದು. ಇದು ಹೋಗಿ ಹಾರಂಗಿ ಜಲಾಶಯಕ್ಕೆ ಸೇರುತ್ತೆ, ಹಾರಂಗಿ ಜಲಾಶಯದಿಂದ ಕಾವೇರಿ ನದಿಗೆ ಸೇರುತ್ತೆ. ಆದ್ದರಿಂದ ಮೊನ್ನೆ ಏನು ಮಳೆ ಜೋರಿತ್ತು, ಮತ್ತಷ್ಟು ನೀರಿತ್ತು ಇಲ್ಲಿ. ಈಗ ಸ್ವಲ್ಪ ಮಳೆ ಬಿಡು ಕೊಟ್ಟಿದ್ದರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ. ಆದರೂ ಕೂಡ ಪ್ರವಾಸಿಗರು ಸರದಿ ಸಾಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಡಿಕೇರಿಗೆ ಬರುವಂಥ ಎಲ್ಲ ಪ್ರವಾಸಿಗರು ಬಂದು ಈ ಒಂದು ಸುಂದರ ದೃಶ್ಯವನ್ನು ನೋಡಿ ಆನಂದಪಟ್ಟು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಳೆದ ಒಂದು ವಾರದಿಂದ ಮಡಿಕೇರಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಎಲ್ಲ ಜಲಪಾತಗಳು ತುಂಬಿ ಹರಿತಿರುವಂಥದ್ದು. ನಾವೀಗ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಅಬ್ಬಿ ಜಲಪಾತದಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ವಾರದ ಹಿಂದೆ ಜಲಪಾತದಲ್ಲಿ ನೀರೇ ಇರಲಿಲ್ಲ, ಅಲ್ಪ ಸ್ವಲ್ಪ ನೀರಿತ್ತು. ಈಗ ಸಂಪೂರ್ಣವಾಗಿ ತುಂಬಿ ಹರಿಯುತ್ತಿರುವಂಥದ್ದು. ಒಂದೇ ವಾರದ ಮಳೆಗೆ ಈ ರೀತಿ ಒಂದು ಜಲಪಾತ ನೀರು ಬರ್ತಿರುವಂಥದ್ದು. ಸಾವಿರಾರು ಪ್ರವಾಸಿಗರು ಈಗ ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಯಾಕೆಂದರೆ ಧಾರಾಕಾರ ಮಳೆ ಇತ್ತು. ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ ಮಡಿಕೇರಿಯಲ್ಲಿ. ಆದ್ದರಿಂದ ಹೆಚ್ಚಿನ ಪ್ರವಾಸಿಗರು ಬಂದು ಈ ಜಲಪಾತವನ್ನು ನೋಡಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ಇನ್ನು ಮತ್ತಷ್ಟು ಮಳೆ ಹೆಚ್ಚಾದಾಗ ಇಲ್ಲಿ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಮಳೆ ಗಾಳಿ ಇರುತ್ತೆ. ಆದ್ದರಿಂದ ಈ ಮಳೆ ಬಿಡುವು ಕೊಟ್ಟಾಗ ಪ್ರವಾಸಿಗರು ಹೆಚ್ಚಾಗಿ ಬರುವಂಥದ್ದು. ಸಾವಿರಾರು ಪ್ರವಾಸಿಗರು ಬರ್ತಾ ಇದ್ದಾರೆ. ಯಾಕೆಂದರೆ ಮಡಿಕೇರಿಗೆ ಬರುವಂಥ ಪ್ರತಿಯೊಬ್ಬ ಪ್ರವಾಸಿಗರು ಈ ಅಬ್ಬಿ ಜಲಪಾತಕ್ಕೆ ಬಂದು ನೋಡಿ ಹೋಗುವಂಥದ್ದು. ಇದು ಮಡಿಕೇರಿಯಲ್ಲಿ ಹೆಚ್ಚು ಮಳೆ ಆದಾಗ ಈ ನೀರು ಹೆಚ್ಚು ಬರುತ್ತೆ. ಮಡಿಕೇರಿ ಸುಮಾರು ಒಂದು 6 ಕಿಲೋಮೀಟರ್ ದೂರದಲ್ಲಿ ಅಬ್ಬಿ ಜಲಪಾತ ಇರುವಂಥದ್ದು. ಸುಮಾರು ಒಂದು 200 ಅಡಿ ಎತ್ತರದ ನೀರು ಧುಮ್ಮುಕಿಂತ ದೃಶ್ಯವು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಡಿಕೇರಿಯಲ್ಲಿ ಏನು ನೀರು ಬೀಳುತ್ತೆ, ಮಳೆ ಬೀಳುತ್ತೆ, ಆ ಎಲ್ಲ ನೀರು ಇಲ್ಲಿಗೆ ಅಬ್ಬಿ ಜಲಪಾತಕ್ಕೆ ಬರುವಂಥದ್ದು. ಇದು ಹೋಗಿ ಹಾರಂಗಿ ಜಲಾಶಯಕ್ಕೆ ಸೇರುತ್ತೆ, ಹಾರಂಗಿ ಜಲಾಶಯದಿಂದ ಕಾವೇರಿ ನದಿಗೆ ಸೇರುತ್ತೆ. ಆದ್ದರಿಂದ ಮೊನ್ನೆ ಏನು ಮಳೆ ಜೋರಿತ್ತು, ಮತ್ತಷ್ಟು ನೀರಿತ್ತು ಇಲ್ಲಿ. ಈಗ ಸ್ವಲ್ಪ ಮಳೆ ಬಿಡು ಕೊಟ್ಟಿದ್ದರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ. ಆದರೂ ಕೂಡ ಪ್ರವಾಸಿಗರು ಸರದಿ ಸಾಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಡಿಕೇರಿಗೆ ಬರುವಂಥ ಎಲ್ಲ ಪ್ರವಾಸಿಗರು ಬಂದು ಈ ಒಂದು ಸುಂದರ ದೃಶ್ಯವನ್ನು ನೋಡಿ ಆನಂದಪಟ್ಟು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕಳೆದ ಒಂದು ವಾರದಿಂದ ಮಡಿಕೇರಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಎಲ್ಲ ಜಲಪಾತಗಳು ತುಂಬಿ ಹರಿತಿರುವಂಥದ್ದು. ನಾವೀಗ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಅಬ್ಬಿ ಜಲಪಾತದಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ ಹೇಳಿದ್ರೆ, ಒಂದು ವಾರದ ಹಿಂದೆ ಜಲಪಾತದಲ್ಲಿ ನೀರೇ ಇರಲಿಲ್ಲ, ಅಲ್ಪ ಸ್ವಲ್ಪ ನೀರಿತ್ತು. ಈಗ ಸಂಪೂರ್ಣವಾಗಿ ತುಂಬಿ ಹರಿಯುತ್ತಿರುವಂಥದ್ದು. ಒಂದೇ ವಾರದ ಮಳೆಗೆ ಈ ರೀತಿ ಒಂದು ಜಲಪಾತ ನೀರು ಬರ್ತಿರುವಂಥದ್ದು. ಸಾವಿರಾರು ಪ್ರವಾಸಿಗರು ಈಗ ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಯಾಕೆಂದರೆ ಧಾರಾಕಾರ ಮಳೆ ಇತ್ತು. ಈಗ ಮಳೆ ನಿನ್ನೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ ಮಡಿಕೇರಿಯಲ್ಲಿ. ಆದ್ದರಿಂದ ಹೆಚ್ಚಿನ ಪ್ರವಾಸಿಗರು ಬಂದು ಈ ಜಲಪಾತವನ್ನು ನೋಡಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ಇನ್ನು ಮತ್ತಷ್ಟು ಮಳೆ ಹೆಚ್ಚಾದಾಗ ಇಲ್ಲಿ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಮಳೆ ಗಾಳಿ ಇರುತ್ತೆ. ಆದ್ದರಿಂದ ಈ ಮಳೆ ಬಿಡುವು ಕೊಟ್ಟಾಗ ಪ್ರವಾಸಿಗರು ಹೆಚ್ಚಾಗಿ ಬರುವಂಥದ್ದು. ಸಾವಿರಾರು ಪ್ರವಾಸಿಗರು ಬರ್ತಾ ಇದ್ದಾರೆ. ಯಾಕೆಂದರೆ ಮಡಿಕೇರಿಗೆ ಬರುವಂಥ ಪ್ರತಿಯೊಬ್ಬ ಪ್ರವಾಸಿಗರು ಈ ಅಬ್ಬಿ ಜಲಪಾತಕ್ಕೆ ಬಂದು ನೋಡಿ ಹೋಗುವಂಥದ್ದು. ಇದು ಮಡಿಕೇರಿಯಲ್ಲಿ ಹೆಚ್ಚು ಮಳೆ ಆದಾಗ ಈ ನೀರು ಹೆಚ್ಚು ಬರುತ್ತೆ. ಮಡಿಕೇರಿ ಸುಮಾರು ಒಂದು 6 ಕಿಲೋಮೀಟರ್ ದೂರದಲ್ಲಿ ಅಬ್ಬಿ ಜಲಪಾತ ಇರುವಂಥದ್ದು. ಸುಮಾರು ಒಂದು 200 ಅಡಿ ಎತ್ತರದ ನೀರು ಧುಮ್ಮುಕಿಂತ ದೃಶ್ಯವು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಡಿಕೇರಿಯಲ್ಲಿ ಏನು ನೀರು ಬೀಳುತ್ತೆ, ಮಳೆ ಬೀಳುತ್ತೆ, ಆ ಎಲ್ಲ ನೀರು ಇಲ್ಲಿಗೆ ಅಬ್ಬಿ ಜಲಪಾತಕ್ಕೆ ಬರುವಂಥದ್ದು. ಇದು ಹೋಗಿ ಹಾರಂಗಿ ಜಲಾಶಯಕ್ಕೆ ಸೇರುತ್ತೆ, ಹಾರಂಗಿ ಜಲಾಶಯದಿಂದ ಕಾವೇರಿ ನದಿಗೆ ಸೇರುತ್ತೆ. ಆದ್ದರಿಂದ ಮೊನ್ನೆ ಏನು ಮಳೆ ಜೋರಿತ್ತು, ಮತ್ತಷ್ಟು ನೀರಿತ್ತು ಇಲ್ಲಿ. ಈಗ ಸ್ವಲ್ಪ ಮಳೆ ಬಿಡು ಕೊಟ್ಟಿದ್ದರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ. ಆದರೂ ಕೂಡ ಪ್ರವಾಸಿಗರು ಸರದಿ ಸಾಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಡಿಕೇರಿಗೆ ಬರುವಂಥ ಎಲ್ಲ ಪ್ರವಾಸಿಗರು ಬಂದು ಈ ಒಂದು ಸುಂದರ ದೃಶ್ಯವನ್ನು ನೋಡಿ ಆನಂದಪಟ್ಟು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.